ಬನ್ನಿ. ನಿಮ್ಗೇನು ಬೇಕಿತ್ತು? ನಿಮ್ಮ ಓನರ್ ಬೇಕಿತ್ತು. ಹಾಂ, ನಮ್ಮ ಮನೆ ಓನರು ಅವ್ರ ಮನೇಲಿರ್ತಾನೆ, ಇಲ್ಲಲ್ಲ. ಬಾಸು, ನಿಮ್ಮ ಮನೆ ಓನರ್ ಹತ್ರ ನಮ್ಗೇನು ಕೆಲಸ? ನರ್ಸರಿ ಓನರ್ ಬೇಕಿತ್ತು. ಓ ಸಾರಿ, ಅಲ್ಲಿದ್ದಾರೆ ನೋಡಿ. ನಡಿ. ನಿಮ್ಗೇನು ಬೇಕು ಅಂತ ಹೇಳಲೇ ಇಲ್ವಲ್ಲ? ಈಗ ತಾನೇ ಹೇಳಿದ್ನಲ್ಲಯ್ಯ ಯಾವ್ಯಾವ ಗಿಡ ಬೇಕು ಅಂತ. ಹೇಳಿದ್ರಾ? ಯಾವಾಗ ಹೇಳಿದ್ರಿ ಸರ್? ನಿಂಗೇನು ಮರವಿನ ಕಾಯಿಲೆ ಇದೆಯಾ? ಒಂದು ಮಲ್ಲಿಗೆ ಗಿಡ, 2 ಗುಲಾಬಿ ಗಿಡ, 1 ನಂದಿ ಬಟ್ಲು ಗಿಡ ಬೇಕು ಅಂತ ಹೇಳಿದ್ನಲ್ಲ. ಓ ಹೇಳಿದ್ರಾ? ಬನ್ನಿ. ಹಾ ನಡಿ. ನಮಸ್ಕಾರ ಅಮ್ಮ, ಹೇಗಿದ್ಯಾ? ನಿಮ್ ತಂದೆ ಈಗ ಹೇಗಿದ್ದಾರೆ? ಪ್ರಿಯಾ ಅವ್ರ ತಂದೆ ಸ್ವಲ್ಪ ದಿನದ ಹಿಂದೆ ತೀರ್ಕೊಂಡ್ರು ಸರ್. ಸಾರಿ ನಮ್ಮ ಪ್ರಿಯಾ. ನೀನಿಲ್ಲಿ ಕೆಲಸ ಮಾಡುವಾಗ ಫ್ರೀ ಟೈಮಲ್ಲೆಲ್ಲ ಯಾವಾಗ್ಲೂ ನಿಮ್ ತಂದೆಯವ್ರ ಬಗ್ಗೆ ಹೇಳ್ತಿದ್ದೆ. ನಿಂಗೆ ಆತ್ಮಬಲ ಕೊಡ್ಲಿ ಅಂತ ನಾನು ಆ ಭಗವಂತನ್ ಕೇಳ್ಕೊತೀನಮ್ಮ. ಪ್ರಿಯಾಗೆ ಅವಳ ತಂದೆನ ಕಳ್ಕೊಂಡಿರೋ ನೋವಿಂದ ಇನ್ನೂ ಹೊರಗಡೆ ಬರೋಕ್ಕಾಗ್ತಿಲ್ಲ. ಮತ್ತೆ ನಿಮ್ಮ ನರ್ಸರಿಲಿ ಜಾಬ್ ಮಾಡಿದ್ರೆ ಕೆಲಸದಲ್ಲಿ ಮುಳುಗಿ ಸ್ವಲ್ಪನಾದ್ರೂ ನೋವು ಮರಿತಾಳೆ ಅಂತ ಕರ್ಕೊಂಡು ಬಂದೆ ಸರ್. ನೀವು ನಮ್ಮ ಯಜಮಾನ್ರು ಸರ್. ಮತ್ತೆ ಇಲ್ಲಿ ಜಾಬ್ ಮಾಡಕ್ ಚಾನ್ಸ್ ಇದೆಯಾ? ನೀನ್ ಕೆಲಸ ಮಾಡೋದಕ್ಕೆ ಒಪ್ಕೊಂಡ್ರೆ ಸಾಕಮ್ಮ. ನಮ್ ನರ್ಸರಿಲಿ ನಿಂಗೆ ಯಾವಾಗ್ಲೂ ಪ್ಲೇಸ್ ಇದ್ದೇ ಇರುತ್ತೆ. ನಿನ್ ಚಾಲಾಕಿತನ ಮತ್ತೆ ಹುಡುಗಾಟ ನೋಡಕ್ಕೆ ನಾನ್ ಮಾತ್ರ ಅಲ್ದೆ ಇಲ್ಲಿರೋ ಗಿಡ ಎಲ್ಲ ಕಾಯ್ತಾ ಇದೆ ಅಮ್ಮ. ಥ್ಯಾಂಕ್ ಯು ಸರ್. ಅದಿರ್ಲಿ, ಅವ್ರು ಯಾರು ಸರ್? ಏನ್ ಹೇಳಿದ್ರು ಮರ್ತೋಗಿರ್ತಾರೆ. ಓ ಅವನಾ? ಅವನ ಹೆಸರು ಮಲ್ಲೇಶ್. ಮರ್ಗುಳಿತನಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್. ಓಹೋ. ಮನುಷ್ಯ ಒಳ್ಳೆಯವನು, ನಂಬಿಕಸ್ತ. ಅದಕ್ಕೆ ತಡ್ಕೊಂಡಿದ್ದೀನಿ ಸರ್. ಪ್ರಿಯಾ, ಹಾಗಾದ್ರೆ ನಾನು ಹೊರಡ್ತೀನಿ. ಆಯ್ತು ಬತ್ತೀರಾರೆ. ಸಾಯಂಕಾಲ ಬಂದು ಪಿಕಪ್ ಮಾಡ್ತೀನಿ. ನಾನು ಬರ್ತೀನಿ ಬಿಡಿ ಬತ್ತೀರಾರೆ. ಅವಶ್ಯಕತೆ ಇದ್ರೆ ನಾನು ನಿಮಗೆ ಫೋನ್ ಮಾಡ್ತೀನಿ. ಸರಿ ಸರ್. ಪ್ರಿಯಾನ್ ಸ್ವಲ್ಪ ಜೋಪಾನವಾಗಿ ನೋಡ್ಕೊಳ್ಳಿ. ನನ್ನ ಮಗಳು ಜವಾಬ್ದಾರಿ ನಂದು. ಸರಿ ಪ್ರಿಯಾ, ಹೊರಡ್ತೀನಿ. ಜೋಪಾನ. ಅಮ್ಮ ಪ್ರಿಯಾ, ಈ ಗಿಡ ಸ್ವಲ್ಪ ನೋಡ್ಕೊಳ್ಳಮ್ಮ. ಹಾ ಸರ್. ಕೈಲಾಶ್ ಬಿಡ್ ಹಾಕಿದಾನೆ ಅಂದ್ರೆ ಟೆಂಡರ್ ಅವನಿಗೆ ಕನ್ಫರ್ಮ್ ಆಗುತ್ತೆ. ಮಿಕ್ದೋರೆಲ್ಲ ಆಸೆ ಬಿಡ್ಬೇಕಷ್ಟೇ. ಹಾಯ್ ಕೈಲಾಶ್. ಹಾಯ್ ಅಂಕಲ್. ನೀನ್ ಬಂದಿದ್ಯಾ ಅಂದ್ರೆ ಫಾರ್ಮಾಲಿಟೀಸ್ಗೋಸ್ಕರ ಈ ಟೆಂಡರ್ ಅಷ್ಟೇ, ಪ್ರಾಜೆಕ್ಟ್ ನಿಂದೆ. ಅಯ್ಯೋ ದೊಡ್ಡ ಮಾತು ಅಂಕಲ್. ಬಿಸ್ನೆಸ್ ಅಂದ್ರೇನೆ ಕಾಂಪಿಟೇಷನ್. ಟೆಂಡರ್ ಯಾರು ಬೇಕಾದ್ರೂ ಪಡ್ಕೋಬಹುದು. ಆದ್ರೂ ನಾನಾಗ್ಲಿ ಅಮ್ಮ ಆಗ್ಲಿ ಕ್ವಾಲಿಟಿಗೆ ಇಂಪಾರ್ಟೆನ್ಸ್ ಕೊಡ್ತೀವಿ ಅಷ್ಟೇ. ಯಾ ಒಳಗಡೆ ಬಾ, ಕೂತ್ಕೋ. ಬಾ ಕೂತ್ಕೋ. ನೀವು ಕೋಟ್ ಮಾಡಿರೋ ಬಿಟ್ ಕವರ್ಸ್ನ ಒಬ್ಬೊಬ್ಬರಾಗೆ ಬಂದು ಪ್ರೆಸೆಂಟ್ ಮಾಡಿ. ಬ್ಯಾಗಲ್ಲಿ ಇಟ್ಟಿದ್ನಲ್ಲ, ಎಲ್ಲಿ ಹೋಯ್ತು?
ಇದು ಕೈಲಾಶ್ ಅವ್ರು ತಗೊಂಡು ಹೋಗ್ಬೇಕಿತ್ತು ಕವರ್. ಇದು ಬ್ಯಾಗಲ್ಲೇ ಇತ್ತಲ್ಲ, ಕೆಳಗೆ ಹೇಗೆ ಬಿತ್ತು? ಒಂದ್ಸಲ ಅಡ್ರೆಸ್ ಹೇಳ್ತೀರಾ ನಂಗೆ? ಮೇನ್ ರೋಡ್ 7th ಕ್ರಾಸ್ ಸದಾಶಿವನಗರ್. ಓಕೆ ಸರಿ 2 ನಿಮಿಷದಲ್ಲಿ ಹೊರಡ್ತಾ ಇದ್ದೀನಿ. ಇವಾಗಲೇ ಕೈಲಾಶ್ ಅವ್ರಿಗೆ ಈ ಕವರ್ ತಲುಪಿಸ್ಬೇಕು, ಇಲ್ಲಾಂದ್ರೆ ಪ್ರಾಬ್ಲಮ್ ಆಗುತ್ತೆ. Damn it. ಕೈಲಾಶ್, ಏನಾಯ್ತು? ನಾನು ಕೋಟ್ ಮಾಡಿದ ಬಿಟ್ ಕವರ್ ಎಲ್ಲೋ ಮಿಸ್ ಆಗಿದೆ ಅಂಕಲ್. ಮತ್ತೆ ಇವಾಗ ಏನ್ ಮಾಡ್ತೀಯಾ? ಅದೇ ಗೊತ್ತಾಗ್ತಾ ಇಲ್ಲ. ಬಿಡ್ ಮಾಡೋದಕ್ಕೆ ಇನ್ನು 5 ನಿಮಿಷ ಮಾತ್ರ ಟೈಮ್ ಇದೆ. ಏನಾಯ್ತು? ಏನೋ ಗೊತ್ತಿಲ್ಲ ಮೇಡಮ್, ನೋಡ್ತೀನಿ ರೀ. ಸ್ವಲ್ಪ ಬೇಗ ನೋಡಿ. ಡ್ರೈವರ್, ಏನಾಗಿದೆ? ಪ್ರಾಬ್ಲಮ್ ಏನಂತ ಗೊತ್ತಾಗ್ತಿಲ್ಲ ಮೇಡಮ್. ಎಷ್ಟೊತ್ತಾಗ್ಬೋದು? ತುಂಬ ಟೈಮ್ ಹಿಡಿಯೋ ಥರ ಕಾಣ್ತಿದೆ. ಸರಿ, ನೀವು ರಿಪೇರಿ ಮಾಡಿಸ್ಕೊಂಡು ಹೋಗಿ. ಹಾಂ, ಓಕೆ ಮೇಡಮ್. ಮಿಸ್ಟರ್ ಕೈಲಾಶ್, ಎಲ್ಲರೂ ಬಿಡ್ ಸಬ್ಮಿಟ್ ಮಾಡಿದ್ದಾರೆ. ನಿಮ್ಮದು ಮಾತ್ರ ಇನ್ನೂ ಬ್ಯಾಲೆನ್ಸ್ ಇದೆ. ಟೈಮಿಗೆ ಸರಿಯಾಗಿ ಪ್ರೆಸೆಂಟ್ ಮಾಡದೇ ಇದ್ರೆ ನಿಮ್ಮ ಟೆಂಡರ್ನ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಓಕೆ ಸರ್.
ಲಾಸ್ಟ್ 30 ಸೆಕೆಂಡ್ಸ್. ಬೇಗ ಹೋಗಿ, ಕರೀತಿದ್ದಾರೆ. ಹೋಗಿ. ಥ್ಯಾಂಕ್ಸ್. ಹೌದು, ಈ ಕವರ್ನ ನೀನೇ ಬ್ಯಾಗಲ್ಲಿ ಇಟ್ಟಿದ್ಯಲ್ಲ, ಮತ್ತೆ ಹೇಗೆ ಮಿಸ್ ಆಯ್ತು? ಗೊತ್ತಿಲ್ಲ ರೀ. ನೀವು ಹೊರಟ ಮೇಲೆ ನೋಡಿದ್ರೆ ಮಂಚದ ಕೆಳಗೆ ಬಿದ್ದಿತ್ತು. ನಿಮಗೆ ಬೇಕಾಗತ್ತೆ ಅಂತ ತಗೊಂಡ್ ಬಂದೆ. ಹೌದು, ಈ ಅಡ್ರೆಸ್ ಹೇಗೆ ಗೊತ್ತಾಯ್ತು? ಆಗ್ಲೇ ನೀವು ಫೋನಲ್ಲಿ ಮಾತಾಡುವಾಗ ಕೇಳಿಸ್ಕೊಂಡೆ. ಮೇಡಮ್, ನಿಮ್ಮನ್ನ ನೋಡ್ತಿದ್ರೆ ನಡ್ಕೊಂಡು ಬಂದಿರೋ ಹಾಗಿದೆ. ಕಾಲಲ್ಲಿ ಚಪ್ಲಿನೂ ಇಲ್ಲ. ದಾರಿಲಿ ಕಾರ್ ಕೆಟ್ಟೋಯ್ತು, ಆಟೋನೂ ಸಿಗ್ಲಿಲ್ಲ, ಅದಕ್ಕೆ ನಡ್ಕೊಂಡು ಬಂದೆ. ಮೇಡಮ್, ನೀವು ತುಂಬ ಗ್ರೇಟ್ ಮೇಡಮ್. ಟೈಮಿಗೆ ಸರಿಯಾಗಿ ಬಂದು ಕೈಲಾಶ್ ಅವ್ರನ್ನ ದೊಡ್ಡ ಸಮಸ್ಯೆಯಿಂದ ಪಾರ್ ಮಾಡಿದಷ್ಟೇ ಅಲ್ಲದೆ ಕೋಟ್ಯಾಂತರ ರೂಪಾಯಿ ಟೆಂಡರ್ನ ಮಿಸ್ ಆಗೋದನ್ನ ತಪ್ಪಿಸಿದ್ರಿ. ಕೈಲಾಶ್ ಅವರೇ, ನಿಮ್ಮ ಹೆಂಡತಿ ನಿಮಗೆ ಸಪೋರ್ಟ್ ಮಾಡ್ತಾ ಇರೋದು ನಿಮ್ಮ ಅದೃಷ್ಟ ಕಣ್ರಿ. ಎನಿವೇಸ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಕೈಲಾಶ್. ಥ್ಯಾಂಕ್ ಯು. ಸರಿ ರೀ, ನಾನು ಹೊರಡ್ತೀನಿ. ಹೇಗೆ ಹೋಗ್ತೀಯಾ? ನಾನೇ ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ, ನಿಮ್ಗಿಲ್ಲಿ ತುಂಬ ಕೆಲಸ ಇರುತ್ತಲ್ವಾ, ನಾನು ಆಟೋದಲ್ಲಿ ಹೋಗ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಪ್ರಿಯಾ ಮೇಡಮ್. ಪ್ರಿಯಾ ಮೇಡಮ್ಮ? ನಿಮ್ಮ ಹೆಸರಿಗೆ ಮೇಡಮ್ ಅಂತ ಸೇರ್ಸಿದೀನಿ ಬಿಡಿ. ಅಷ್ಟಕ್ಕೂ ನೀರ್ ಹಾಕಿದ ಮಾತ್ರಕ್ಕೆ ಗಿಡ ಹೇಗ್ ಬದುಕುತ್ತೆ ಮೇಡಮ್ ಅವರೇ? ನಾವ್ ಮಾಡೋ ಊಟ ಹೊಟ್ಟೆ ಒಳಗ್ ಹೋಗೋ ತರ ಗಿಡಕ್ ಹಾಕೋ ನೀರು ಕೆಳಗಡೆ ಇರೋ ಬೇರಿನ ಮೂಲಕ ಮೇಲಕ್ ಹೋಗಿ ಎಲೆಗ್ ಸೇರ್ಕೊಂಡು ಗಿಡಗಳನ್ನ ಬದುಕ್ಸುತ್ತೆ. ಓಹೋ, ಹಾಗಾ? ಸರಿ, ನೀನು ಹೋಗಿ ನೀರ್ ಹಾಕು. ಆಯ್ತು ಮೇಡಮ್ ಅವರೇ. ಲೇ 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 ಮಲ್ಲೇಶ್ ಮಲ್ಲೇಶ್, ಏನ್ ಮಾಡ್ತಿದ್ಯೋ? ನಾನು ಹಾಕಿದ ನೀರು ಬೇರಿಗೆ ಹೋಯ್ತೋ ಇಲ್ವೋ ಅಂತ ನೋಡೋದಿಕ್ಕೆ ಗಿಡ ಕೇಳ್ತಿದ್ದೆ. ಅಯ್ಯ ಮಂಗ್ದಿಣ್ಣೆ, ನೀರು ಮತ್ತೆ ಮಣ್ಣು ಎರಡು ಇದ್ರೇನೆ ಕಣೋ ಗಿಡಗಳು ಬದುಕೋದು. ಹೇಗೋ ನಿನ್ ಜೊತೆ ಹೇಗೋದು? ಗಿಡನ್ ಕೀಳ್ಬಾರ್ದು ಮಲ್ಲೇಶ, ಸತ್ ಹೋಗುತ್ತೆ. ಸರಿ ಮೇಡಮ್ ಅವರೇ, ಇನ್ನೊಂದ್ಸಲ ಹಾಗೆ ಮಾಡಲ್ಲ ಆಯ್ತಾ? ಲೇ, ನಿನ್ ಮನ್ಸ್ ನೋಡಿದ್ರೆ ಮಗು ತರ, ಮಾಡೋ ಕೆಲಸ ಮಾತ್ರ ಬರೀ ಎಡಬಟ್ಟು. ಹೋಗ್ಲಿ ಬಿಡು, ತಗೋ ನಿನ್ ಸಂಬಳ. ಥ್ಯಾಂಕ್ಸ್ ಯಜಮಾನ್ರೆ. ನಾನು ಎಷ್ಟು ಅಡ್ವರ್ಟ್ ಮಾಡಿದ್ರು ನನ್ನ ಸಹಿಸ್ಕೊಂಡಿರೋದಕ್ಕೆ ನಿಮ್ ಋಣ ನನ್ನ ಮೇಲಿರುತ್ತೆ. ಏನಮ್ಮ, ನಮ್ಗೊಂದು ಮನಿ ಪ್ಲಾಂಟ್ ಬೇಕಿತ್ತು. ಈ ಮನಿ ಪ್ಲಾಂಟ್ ಜೊತೆಲಿ ರೋಜಾ ಹೂವಿನ ಗಿಡ, ಮಂದಾರದ ಗಿಡನೂ ಹಾಕಿದ್ರಿ ಅಂದ್ಕೊಳ್ಳಿ, ಅಂದವಾಗೂ ಕಾಣುತ್ತೆ. ಅದನ್ನ ನೋಡ್ದಾಗೆಲ್ಲ ನಿಮ್ಗೂ ಮನ್ಸಿಗೆ ಖುಷಿ ಕೊಡುತ್ತೆ. ಸರಿನಮ್ಮ, ಆ ಗಿಡನೂ ಕೊಟ್ಬಿಡಿ.
ತಗೊಳ್ಳಿ. ಥ್ಯಾಂಕ್ಸ್. ಬರ್ತೀವಿ. ತಗೊಳ್ಳಿ, ಈ ತಿಂಗಳು ಸಂಬಳ ಸ್ವಲ್ಪ ತಡ ಆಯ್ತು, ತಪ್ಪು ತಿಳ್ಕೊಬೇಡಿ. ನಿನ್ ತಲಕಾಯಿ ಪಿಂಡ. ನಾನ್ ನಿನ್ ಹತ್ರ ಕೆಲಸ ಮಾಡ್ತಿಲ್ಲ, ನೀನೇ ನನ್ನ ಹತ್ರ ಕೆಲಸ ಮಾಡ್ತಿದ್ಯಾ. ನಾನೇ ನಿಂಗೆ ಸಂಬಳ ಕೊಡ್ತಿರೋದು. ಹೌದಲ್ವಾ, ಮರ್ತೇ ಬಿಟ್ಟಿದ್ದೆ ಯಜಮಾನ್ರೆ. ಇದೇನಮ್ಮ ಇವನ್ ಸಮಸ್ಯೆ, ಪ್ರತಿ ತಿಂಗಳು ಇದೇ ಗೋಳಿ ಒಂದು. ಏನ್ ಮಾಡ್ಲಿ ಹೇಳಿ, ನನ್ ಮರ್ವಿನ ಕಾಯಿಲೆಯಿಂದ ಏನೇನೋ ಎಡವಟ್ ಮಾಡ್ಬಿಡ್ತೀನಿ. ಮೊನ್ನೆ ಒಂದಿನ ನನ್ನ ಹೆಂಡತಿನ ಸಿನಿಮಾ ಕರ್ಕೊಂಡು ಹೋಗಿ ಅಲ್ಲೇ ಬಿಟ್ಟು ಬಂದಿದ್ದೆ. ಪಾಪ ಅವಳು ಆಟೋದಲ್ಲಿ ಮನೆಗೆ ಬಂದ್ಲು. ಅಷ್ಟೇ ಅಲ್ಲ, ಅದಕ್ಕೂ ಮುಂಚೆನೆ ಒಂದ್ಸಲ ನನ್ ಮಗ ಅನ್ಕೊಂಡು ಪಕ್ಕದ ಮನೆಯವ್ರ ಹುಡುಗನ್ನ ಬಲವಂತ ಮಾಡಿ ಕರ್ಕೊಂಡು ಹೋಗಿ ಸ್ಕೂಲ್ಗೆ ಬಿಟ್ಟು ಬಂದಿದ್ದೆ. ದೊಡ್ಡ ಜಗಳ ಆಗಿತ್ತು. ಯಾ ಶ್ಯೂರ್, ಓಕೆ. ಯಾ ಬಾಯ್. ಅಮ್ಮ ರಾಧಿಕಾ, ರಾಧಿಕಾ, ಅಮ್ಮ ರಾಧಿಕಾ, ಕುಡಿಯೋಕ್ ಸ್ವಲ್ಪ ನೀರ್ ತಗೊಂಡ್ ಬಾಮ್ಮ. ಏನಾಯ್ತತ್ತೆ? ಕುಡಿಯೋಕ್ ಸ್ವಲ್ಪ ನೀರ್ ಕೊಡಮ್ಮ. ರಾಧಿಕಾ ರೂಮಲ್ಲಿ ಇದ್ದಾಳಮ್ಮ? ಅಕ್ಕ ಮನೇಲೇ ಇಲ್ವಲ್ಲ ಅತ್ತೆ. ಎಲ್ಲಿಗೆ ಹೋದ್ಲು? ನೀವು ಕೈಲಾಶ್ ಇಬ್ರು ಮನೇಲಿ ಇರ್ಲಿಲ್ವಲ್ಲ ಅದಕ್ಕೆ. ಹಾಗಿದ್ಮೇಲೆ ಅವಳದೇ ರಾಜ್ಯಭಾರ. ಎಲ್ಲಿಗ್ ಬೇಕಾದ್ರೂ ಹೋಗ್ತಾಳೆ, ಯಾವಾಗ ಬೇಕಾದ್ರೂ ಬರ್ತಾಳೆ. ನಮ್ಗೆಲ್ ಹೇಳ್ತಾಳ ಅದಕ್ಕೆ ಅವಳು. ರಾಧಿಕಾ, ಎಲ್ಲಿಗೆ ಹೋಗಿದ್ಯಮ್ಮ? ಕೈಲಾಶ್ ಅವರು ಟೆಂಡರ್ ಹಾಕೋದಕ್ಕೆ ಹೋಗಿದ್ರಲ್ಲ ಅತ್ತೆ, ಅಲ್ಲಿಗೆ ಹೋಗಿ ಬರ್ತಿದ್ದೀನಿ. ಟೆಂಡರ್ ಹಾಕೋ ಜಾಗಕ್ಕೆ ನೀನ್ ಯಾಕೆ ಹೋಗಿದ್ದೆ? ಟೆಂಡರ್ ಡಾಕ್ಯುಮೆಂಟ್ಸ್ ಮಂಚದ ಕೆಳಗೆ ಹೇಗೋ ಬಿದ್ದೋಗಿತ್ತು ಅತ್ತೆ. ಅಕಸ್ಮಾತಾಗಿ ನೋಡಿದೆ, ಪ್ರಾಬ್ಲಮ್ ಆಗ್ಬೋದೇನು ಅಂತ ತಕ್ಷಣ ಅಲ್ಲಿಗೆ ಹೋಗಿ ಕೊಟ್ಟು ಬರ್ತಿದ್ದೀನಿ. ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಮ್ಮ. ಕೇಳಿಸ್ಕೊಂಡ್ರಲ್ಲ, ರಾಧಿಕಾ ಯಾವ ಕೆಲಸ ಮಾಡಿದ್ರು ಜವಾಬ್ದಾರಿಯಿಂದ ಮಾಡ್ತಾಳೆ ಹೊರತು ದರ್ಪದಿಂದ ಅಲ್ಲ. ಅವಳು ಹೊರಗಡೆ ಹೋಗಿದ್ದಾಳೆ ಅಂದ್ರೆ ಏನೋ ಒಂದು ಕಾರಣ ಇದ್ದೇ ಇರುತ್ತೆ. ಅತ್ತೆ, ಏನಾಯ್ತು? ಏನಿಲ್ಲ ಬಿಡಮ್ಮ, ನೀನ್ ಹೋಗು. ಭಾವನ್ ಕೈಲಿ ರಾಧಿಕನ ಸಿಕ್ಕಾಕ್ಸೋಣ ಅಂತ ಆ ಪೇಪರ್ಸ್ ಬಚ್ಚಿಟ್ರೆ ಅದನ್ನ ಕೊಟ್ಟು ಬಂದು ಅತ್ತೆ ಹತ್ರ ಬೇಷ್ ಅನಿಸ್ಕೊಂಡ್ಲು. ಇದನ್ನೇ ದರಿದ್ರ ಬೇತಾಳ ತರ ಬೆನ್ ಹತ್ತೋದು ಅನ್ನೋದು.